18,000 ಇಂದ ನಮ್ಮ ಹತ್ರ ಚಾಪ್ ಕಟರ್ಸು ಸಿಗ್ತಾ ಇದೆ. ವಿತ್ ಗೇರು ವಿತ್ ರಿವರ್ಸ್ ಗೇರು ಎಲ್ಲದರಲ್ಲೂ ನಿಮಗೆ 3 HP ಪಕ್ಕಾ ಕಾಪರ್ ವೆಂಡಿಂಗು ಮೋಟರ್ ಸಿಗುತ್ತೆ. ಡಬಲ್ ಸೈಡ್ ಶಾರ್ಪ್ನೆಸ್ ಇರುತ್ತೆ ಸರ್. ನಿಮಗೆ ಮನೆ ಕರೆಂಟಲ್ಲೇ ಯೂಸ್ ಮಾಡ್ಕೋಬೋದು ಸರ್. ಇದು ಸಣ್ಣ ಕಟಿಂಗ್ ಆಗಿದೆ. ಜೋಳದ ತನೆ ಎಲ್ಲ ಕೊಟ್ಟು ತೋರಿಸ್ಕೊಡಿ. ಅದು ಜಾಮ್ ಆಗಲ್ಲ. ಆ್ಯಕ್ಚುಲು ಜಾಸ್ತಿ ಮೇವು ಕೊಟ್ಟು ಜಾಮ್ ಮಾಡಿ ತೋರಿಸ್ಕೊಡಿ. ನೋಡಿ ಸರ್, ಜಾಮ್ ಮಾಡಿದ್ದೀವಿ. ಸ್ವಿಚ್ ಐತೆ ಅಲ್ವಾ, ಈ ಕಡೆ ಮಾಡಿದ್ರೆ ಏನಾಗುತ್ತೆ, ಈಗ ನೋಡಿ ಜಾಮ್ ಆಗಿದೆ. ನಾವು ರಿವರ್ಸನ್ನು ಕಟ್ತಿದ್ದೀವಿ. ಬೆಲ್ಟನ್ನು ನಾವು ನೋಡ್ಬೋದು ಯಾವ ಥರ ರಿವರ್ಸ್ ಬರ್ತಾ ಇದೆ ಅಂತ. ರಿವರ್ಸ್ ಬರ್ತಾ ಇದೆ ಬೆಲ್ಟು. ಬುಕ್ಕಿಂಗ್ ಮಾಡಿಕೊಂಡ್ರೆ ಫ್ರೀ ಡೆಲಿವರಿ ನಾವು ಕೊಡ್ತೀವಿ ಸರ್. ಇದು ಕುಣಿಗಲ್ಗೆ ಹೋಗ್ತಾ ಇದೆ. ಇದು ಡಬಲ್ ಲೇಯರ್ ಪ್ಯಾಕಿಂಗ್ ಮಾಡಿದ್ದೀವಿ. 500,000 ಕಿಲೋಮೀಟರ್ ಆದ್ರೂ ಒಂದು ಸ್ಕ್ರ್ಯಾಚ್ ಕೂಡ ಬೀಳಲ್ಲ ಸರ್ ನಿಮಗೆ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಕರ್ನಾಟಕದ ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ತಾಹಿರ್. ನಮ್ಮ ಕಂಪನಿ ಹೆಸರು ಆಗ್ರಿಮೋ ರೈತಾಸ್ ಮಾಡರ್ನ್ ಟೂಲ್ಸು. ಬೆಂಗಳೂರು ಟು ಮೈಸೂರು ಹೈವೇ, ಕುಮ್ಲುಗೂಡು ಗುಡಿಮಾವು ವಿಲೇಜಲ್ಲಿ ಬರುತ್ತೆ ನಮ್ದು ಅಂಗಡಿ. ಚಾಪ್ ಕಟ್ರ್ ಬಗ್ಗೆ ಸ್ಪೆಷಲ್ ಏನು ಮಾಹಿತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ, ನಮ್ಮ ಹತ್ರ ಕಮ್ಮಿ ಬೆಲೆದ್ರಲ್ಲಿ ಚಾಪ್ ಕಟರ್ಸು ಸಿಗ್ತಾ ಇದೆ. ಕಮ್ಮಿ ಬೆಲೆ ಅದರಲ್ಲಿ ಅಂತ ಹೇಳಿದರೆ 18,000 ಇಂದ ನಮ್ಮ ಹತ್ರ ಚಾಪ್ ಕಟರ್ಸು ಸಿಗ್ತಾ ಇದೆ. ಇದು ನೋಡಿ, ರಿವರ್ಸ್ ಗೇರ್ ಚಾಪ್ ಕಟರನ್ನು ಇಕ್ಕಿದ್ದೀವಿ. 4 ಮಾಡಲ್ಸ್ ಐತೆ ಸರ್ ನಮ್ಮ ಹತ್ರ. ಒಂದು ವಿತೌಟ್ ಗೇರು, ಆಮೇಲೆ ವಿತ್ ಗೇರು, ಆಮೇಲೆ ವಿತ್ ಗೇರು ವಿತ್ ರಿವರ್ಸ್ ಗೇರು. ಇದು ಗೋಕುಲ್ ಮಾಡಲ್ ಅಂತ ಹೇಳ್ತೀವಿ. ಇದೂ ಐತೆ ನಮ್ಮ ಹತ್ರ. ಇದು ಎಲ್ಲದರಲ್ಲೂ ನಿಮಗೆ 3 HP ಪಕ್ಕಾ ಕಾಪರ್ ವೆಂಡಿಂಗು ಮೋಟರ್ ಸಿಗುತ್ತೆ ಸರ್. ಇದರಲ್ಲಿ ನಿಮಗೆ ಗೇರ್ ಸಿಸ್ಟಮ್ ಬರಲ್ಲ ಸರ್. ಇದು 3 HP ಪಕ್ಕಾ ಕಾಪರ್ ವೆಂಡಿಂಗ್ ಬರುತ್ತೆ. ಇದ್ರ ಜೊತೆ ನಿಮಗೆ ಕನ್ವೇರ್ ಬೆಲ್ಟ್ ಸಿಗುತ್ತೆ ಸರ್. ಕನ್ವೇರ್ ಬೆಲ್ಟ್ ಏಂತಿಕ ಅಂತ ಹೇಳಿದ್ರೆ, ಇದು ಪುಡಿ ಮೇವು ಅವೆಲ್ಲ ಇರುತ್ತೆ ಅಲ್ವಾ, ಆ ಪುಡಿ ಮೇವು ಒಳಗೆ ತನಕ ತಳ್ಳೋದ ಅವಶ್ಯಕತೆ ಇಲ್ಲ ಸರ್. ಬರೀ ಜಸ್ಟ್ ಇಲ್ಲಿ ಹಾಕಿದ್ರೆ ಅದೇ ಒಳಗೆ ಹೋಗುತ್ತೆ. ಮತ್ತು ಇದರಲ್ಲೆಲ್ಲ 4 ಬ್ಲೇಡು ಸಿಗುತ್ತೆ ಸರ್ ನಿಮಗೆ. 4 ಬ್ಲೇಡು ನೋಡ್ಬೋದು ನೀವು. ಇವೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಇದರಲ್ಲಿ. ಸ್ಟೇನ್ಲೆಸ್ ಸ್ಟೀಲು ಡಬಲ್ ಸೈಡ್ ಶಾರ್ಪ್ನೆಸ್ ಇರುತ್ತೆ ಸರ್ ನಿಮಗೆ. ಒಂದ್ ಕಡೆ ಸಂದೋದ್ರೆ ಬ್ಲೇಡ್ ನ ಪಲ್ಟಾಯಿಸಿ ಯೂಸ್ ಮಾಡ್ಕೋಬಹುದು. ಆಮೇಲೆ ಸಸ್ಪೆನ್ಷನ್ ಐತೆ ಸರ್. ಸಸ್ಪೆನ್ಷನ್ ಏಂತಕ್ಕೆ ಅಂತ ಹೇಳಿದ್ರೆ, ಮೇವ್ ನಾವು ಕೊಡೋ ಟೈಮಲ್ಲಿ ಅದೇ ಹಿಡ್ಕೊಂಡು ಯೂನಿಫಾರ್ಮ್ ಸೈಜಲ್ಲಿ ಕಟಿಂಗು ಬರೋ ತರ ಇರುತ್ತೆ ಸರ್. ಇದು ಇದರಲ್ಲಿ ಒಳಗೆ ಬೆಲ್ಟ್ ಇರುತ್ತೆ. ಇದರಲ್ಲಿ ಗೇರ್ ಒಂದು ಕೊಟ್ಟಿಲ್ಲ ಅಷ್ಟೇ, ಒಳಗೆ ಪುಲ್ಲಿ ಇರುತ್ತೆ ಅಲ್ವಾ, ಅದರಲ್ಲಿ ಬೆಲ್ಟ್ ಇರುತ್ತೆ. ಆ ಬೆಲ್ಟ್ ಅನ್ನು ನಾವು ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, 1 ಇಂಚ್ ಕಟಿಂಗ್ ಬರೋದು. ಕುರಿಗೆ ಒಂದು ಅರ್ಧ ಇಂಚು ಆ ತರ ಕಟಿಂಗ್ ಅಲ್ಲಿ ಕೇಳ್ತಾರೆ. ಅದಕ್ಕೆ ನಾವು ಬೆಲ್ಟ್ ಶಿಫ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ನಿಮ್ಗೆ ಅರ್ಧ ಇಂಚ್ ಕಟಿಂಗು ಆ ತರ ಬರುತ್ತೆ. ಇದರಲ್ಲಿ ಜನರಲ್ ಆಗಿ ಅದು ಯಾವ ಸೈಜ್ ಅಲ್ಲಿ ಕಟ್ ಮಾಡುತ್ತೆ ಸರ್ ಮಷೀನ್? ಇದು 1 ಇಂಚು 1.5 ಇಂಚು ಕಟಿಂಗ್ ಅಲ್ಲಿ ಕಟ್ ಮಾಡುತ್ತೆ ಸರ್ ಇದು. ಮತ್ತೆ ನೆಕ್ಸ್ಟ್ ಮಾಡಲು ಇದರಲ್ಲಿ ಬೆಲ್ಟ್ ಚೇಂಜ್ ಮಾಡ್ಬೇಕಾಗಿರುತ್ತೆ. ಇದ್ರಲ್ಲಿ ಆ ತರ ಇಲ್ಲ ಸರ್. ಯಾಕಂತ ಹೇಳಿದ್ರೆ ಇದರಲ್ಲಿ ಗೇರ್ ಸಿಸ್ಟಮ್ ಕೊಟ್ಟಿದ್ದಾರೆ. ನೋಡಿ, ಸಣ್ಣ ಕಟಿಂಗು ಉದ್ದ ಕಟಿಂಗ್ ಮಾಡೋದಕ್ಕೆ ಗೇರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದರಲ್ಲೂ ಸಹ ನಿಮಗೆ ಕನ್ವೇಯರ್ ಬೆಲ್ಟ್ ಸಿಗುತ್ತೆ, ಸಸ್ಪೆನ್ಷನ್ ಸಿಗುತ್ತೆ, ಸೇಮ್ 4 ಬ್ಲೇಡು 2 ಸೈಡ್ ಶಾರ್ಪ್ನೆಸ್ ಸಿಗುತ್ತೆ. ಇದರಲ್ಲಿ ಪಕ್ಕಾ ನಿಮಗೆ 3 HP ಮೋಟ್ರು, 100% ಕಾಪರ್ ವೆಂಡಿಂಗ್ ಬರುತ್ತೆ. ಮನೆ ಕರೆಂಟ್ ಅಲ್ಲೇ ಯೂಸ್ ಮಾಡ್ಕೋಬಹುದು ಸರ್ ಇದು. ಮತ್ತೆ ಇದ್ ಬಿಟ್ರೆ ನಿಮ್ಗೆ ನಮ್ದು ಫಾಸ್ಟ್ ಮೂವಿಂಗ್ ಮಾಡೆಲ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಫಾಸ್ಟ್ ಮೂವಿಂಗ್ ಏಂತಕ್ಕೆ ಅಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ಮೇನು ಇದರಲ್ಲಿ ಎಲ್ಲ ಗೇರ್ ಸಿಸ್ಟಮ್ ಅವೆಲ್ಲ ಐತೆ. ಇದರಲ್ಲೂ ನಿಮಗೆ ಸಿಗ್ಬಿಡುತ್ತೆ ಗೇರ್ ಸಿಸ್ಟಮ್ಮು. ಸಣ್ಣ ಕಟಿಂಗು ಉದ್ದ ಕಟಿಂಗು ಇದರಲ್ಲೂ ಮಾಡ್ಕೋಬೋದು. ಮತ್ತು ಮೇನ್ಲಿ ಸರ್ ರಿವರ್ಸ್ ಗೇರ್ ಕೊಟ್ಟಿದ್ದೀವಿ. ರಿವರ್ಸ್ ಗೇರ್ ಏಂತಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಒಣ ಮೇವು ಹಾಕೋ ಟೈಮಲ್ಲಿ ಇಲ್ಲ ಜಾಸ್ತಿ ಮೇವು ಕೊಡೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜಾಮ್ ಆಗಿಬಿಡುತ್ತೆ. ಜಾಮ್ ಆಗೋ ಚಾನ್ಸಸ್ಸು ಚಾಪ್ ಕಟರ್ಸಲ್ಲಿ ತುಂಬ ಬರುತ್ತೆ. ಅದಕ್ಕೆ ನಾವು ಇದೆಲ್ಲ ಬಿಚ್ಚಿ ಕೈ ಹಾಕಿದ್ರೆ ಏನಿರುತ್ತೆ, ಸ್ವಲ್ಪ ಕೈ ಡ್ಯಾಮೇಜ್ ಆಗೋದು ಚಾನ್ಸಸ್ಸು ಅವೆಲ್ಲ ಇರುತ್ತೆ. ಅದಕ್ಕೆ ರಿವರ್ಸ್ ಗೇರ್ ಕೊಟ್ಟಿದ್ದೀವಿ. ಆರಾಮಾಗಿ ನಿಮಗೆ ರಿವರ್ಸ್ ಗೇರು ಶಿಫ್ಟ್ ಮಾಡಿದರೆ ಏನಾಗುತ್ತೆ, ಅದೇ ಮೇವನ್ನ ಆಚೆ ಬಂದುಬಿಡುತ್ತೆ. ಈಗ ಡೆಮೋನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಕಟಿಂಗ್ ಸೈಜ್ ಬರುತ್ತೆ ಮತ್ತು ಯಾವ ಥರ ರಿವರ್ಸ್ ವರ್ಕ್ ಆಗುತ್ತೆ, ಅವೆಲ್ಲ ನಾನು ಡೀಟೇಲ್ಸಲ್ಲಿ ಹೇಳ್ಕೊಡ್ತೀನಿ ಸರ್. ಗೋಕುಲ್ ಮಾಡಲು ನಾನು ಹೇಳಿದೆ ನಿಮಗೆ, ಇದು ಫಸ್ಟು ಅಂದರೆ ಡಬಲ್ ಬ್ಲೇಡಿಂದು ಬರುತ್ತೆ. ಇದರಲ್ಲೂ ನಿಮಗೆ 3 HP ಮೋಟ್ರ್ ಬರುತ್ತೆ. ಇದರಲ್ಲಿ ನಿಮಗೆ ಗೇರ್ ಸಿಸ್ಟಮು ಅವೆಲ್ಲ ಬರಲ್ಲ. ಕಟ್ಟಿಂಗ್ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಸರ್. ಇದರಲ್ಲೆಲ್ಲ ನಿಮಗೆ 1 ಗಂಟೆಗೆ 1500 kgಯಿಂದ 2000 kg ಕಟ್ಟಾಗುತ್ತೆ. ಒಣ ಮೇವು ಇದ್ರೆ ಒಂದು 800 1000 ಕಟ್ಟಾಗುತ್ತೆ. ಹಸಿ ಮೇವು ಆದರೆ ಜಾಸ್ತಿ ಕಟ್ಟಾಗುತ್ತೆ. ಇದರಲ್ಲಿ ಸ್ಲೋ ಕಟಿಂಗ್ ಆಗುತ್ತೆ. ಒಂದು 400ರಿಂದ 500 kg ಅಷ್ಟವರೆಗೂ ಕಟ್ ಮಾಡ್ಬೋದು ಸರ್. ಇದರಲ್ಲಿ ಇನ್ನೂ ಒಂದು ಮೇನ್ ಹೈಲೈಟ್ ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸೇಫ್ಟಿ ಸರ್. ಸೇಫ್ಟಿ ನೋಡ್ಬೋದು ನೀವು, ಮಷೀನಲ್ಲಿ ಎಲ್ಲೂ ನಿಮಗೆ ಓಪನ್ ಕಾಣಿಸ್ತಿಲ್ಲ. ಇಲ್ಲಿ ಬೆಲ್ಟ್ಸ್ ಐತೆ ಒಳಗೆ. ಬೆಲ್ಟ್ಸಿಗೆ ನಾವು ಎಲ್ಲ ಶೀಲ್ಡ್ ಕೊಟ್ಟು ಎಲ್ಲ ಮಾಡಿದ್ದೀವಿ. ಮತ್ತು ನೋಡಿ ನೀವು ಎಲ್ಲೂ ಓಪನ್ ಇಲ್ಲ, ಇಲ್ಲೂ ಶೀಲ್ಡ್ ಕೊಟ್ಟಿದ್ದೀವಿ. ಮತ್ತು ಹಿಂದೆನೂ ನಿಮಗೆ ಎಲ್ಲ ಶೀಲ್ಡ್ಸ್ ಎಲ್ಲ ಕವರ್ ಆಗಿದೆ. ಯಾಕಂತ ಹೇಳಿದರೆ ಫಸ್ಟು ನಮ್ಮ ಸೇಫ್ಟಿ ಇರಬೇಕು. ಆಗಲೇ ನಾನು ನಿಮಗೆ ಮಷಿನ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ.
ಮಷೀನು ಡೆಮೋ ಕೊಡ್ತೀನಿ ಅಂತ ಹೇಳಿದ್ದೀನಿ. ಒಣ ಮೇವು ಇಕ್ಕಿದ್ದೀನಿ, ಹಸಿ ಮೇವು ಇಕ್ಕಿದ್ದೀನಿ, ಜೋಳನೂ ಇಕ್ಕಿದ್ದೀನಿ, ಮತ್ತು ಅಡಿಕೆ ಗರಿ ಒಂದು ಇಕ್ಕಿದ್ದೀನಿ. ಇದು ಯಾವ ಥರ ರಿವರ್ಸು ಹಾಕೋದು ಅಂತ ಒಂದು ತೋರಿಸ್ಕೊಡ್ತೀನಿ. ಮಷೀನ್ ಜಾಮ್ ಆಗಲ್ಲ, ಜಾಮು ನಾನು ಜಾಸ್ತಿ ಮೇವು ಕೊಟ್ಟು ಜಾಮ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ಗೇರ್ ಯಾವ ಥರ ಚೇಂಜ್ ಮಾಡಬೇಕು ಅಂತ ಹೇಳಿದರೆ, ಮಷೀನು ಆನ್ ಇರೋ ಟೈಮಲ್ಲಿ ಯಾವ ಚಾಪ್ ಕಟ್ಟರೋ ಆಗಲಿ ಗೇರ್ ರನ್ನಿಂಗಲ್ಲಿ ಚೇಂಜ್ ಮಾಡೋಂಗಿಲ್ಲ ಸರ್. ಆಫ್ ಮಾಡಿನೇ ಗೇರ್ ಚೇಂಜ್ ಮಾಡಬೇಕು. ಕುರಿಗಳಿಗೆ ಸಣ್ಣ ಕಟಿಂಗ್ ಇಕ್ಕೊಳ್ತಾರೆ, ಹಸುಗಳಿಗೆ ಉದ್ದ ಕಟಿಂಗ್ ಅಂದು ಇಕ್ಕೊಳ್ತಾರೆ. ನಾನೀಗ ಉದ್ದ ಕಟಿಂಗಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಕಟಿಂಗ್ ಆಗುತ್ತೆ ಅಂತ. ಈಗ ಆನ್ ಮಾಡೋದು ನೋಡಿ ಸರ್, ಇಲ್ಲೇ ಇನ್ನೂ ಒಂದು ಮೇನ್ ಇದರಲ್ಲಿ ಏನಾಗುತ್ತೆ ಬೆನಿಫಿಟ್ ಅಂತ ಹೇಳಿದರೆ, ನೀವು ಸ್ವಿಚ್ ಎಲ್ಲೋಗಿ ಹಾಕಿರ್ತೀರಾ ಅಲ್ಲಿ ಆನ್ ಆಫ್ ಮಾಡೋದು ಅವಶ್ಯಕತೆ ಇರಲ್ಲ. ನಿಮಗೆ ಇದರಲ್ಲೇ ನಿಮಗೆ ಸ್ವಿಚ್ ಸಿಕ್ಬಿಡುತ್ತೆ. ಒಂದು ಫಾರ್ವರ್ಡ್ಗೆ ಸಿಕ್ಬಿಡುತ್ತೆ, ಇನ್ನು ಒಂದು ರಿವರ್ಸ್ಗೂ ಸಿಕ್ಬಿಡುತ್ತೆ. ಮಧ್ಯದಲ್ಲಿ ಇದ್ರೆ ಏನಾಗುತ್ತೆ, ಆಫ್ ಇರುತ್ತೆ ಮಷಿನ್. ಇಲ್ಲೇ ನೀವು ಆಫ್ ಆನ್ ಮಾಡ್ಕೋಬೋದು ಸರ್. ಈಗ ಆನ್ ಮಾಡಿ ನಾವು ಮೇವು ಕೊಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಕಟಿಂಗ್ ಆಗುತ್ತೆ, ಯಾವ ಥರ ನಾವು ಜಾಮನ್ನು ತೆಗಿಬೋದು ಅಂತ. ಸರಿ ಸರ್, ಓಕೆ. ಮೇವು ಯಾವ ಥರ ಕಟಿಂಗ್ ಆಗಿದೆ ಅಂತ ನೋಡಿ, ಸಣ್ಣ ಸಣ್ಣ ಕಟಿಂಗ್ ಆಗಿದೆ. ನಾವು ಮೇವೆಲ್ಲ ಕೊಟ್ಟು ತೋರಿಸ್ಕೊಟ್ಟಿದ್ದೀವಿ, ಹಸಿ ಮೇವೆಲ್ಲ ಹಾಕಿ ತೋರಿಸ್ಕೊಟ್ಟಿದ್ದೀವಿ. ಇದರಲ್ಲಿ ನಿಮಗೆ ಜೋಳದ ತನೆ ಎಲ್ಲ ಕೊಟ್ಟು ತೋರಿಸ್ಕೊಟ್ಟಿದ್ದೀವಿ. ಯಾವ ಥರ ಕಟಿಂಗ್ ಬಂದಿದೆ ಅಂತ ಹೇಳಿದರೆ ನೋಡ್ಬೋದು ನೀವು. ಇದು ಲಾಂಗ್ ಕಟಿಂಗಲ್ಲಿ ಇಕ್ಕಿದ್ದೀವಿ ನಾವು, 1 ಇಂಚು 1.5 ಇಂಚಲ್ಲಿ ಕಟಿಂಗ್ ಬಂದಿದೆ. ಆಮೇಲೆ ಜೋಳನೂ ನೋಡ್ಬೋದು ನೀವು ಯಾವ ಥರ ಕಟಿಂಗ್ ಆಗಿದೆ ಅಂತ. ಈಗ ಒಣ ಮೇವು ಹಾಕಿ ತೋರಿಸ್ಕೊಡ್ತೀನಿ, ಮತ್ತು ಜಾಮು ಮಾಡಿ ತೋರಿಸ್ಕೊಡ್ತೀನಿ. ಮಷೀನು ಕಟ್ಟಿಂಗ್ ಆಗ್ತಾ ಇರುತ್ತೆ, ಅದು ಜಾಮ್ ಆಗಲ್ಲ ಆ್ಯಕ್ಚುಲು. ನಾವೇ ಏನು ಮಾಡ್ತೀವಿ, ಜಾಮನ್ನು ಜಾಸ್ತಿ ಮೇವು ಕೊಟ್ಟು ಜಾಮ್ ಮಾಡಿ ತೋರಿಸ್ಕೊಡ್ತೀವಿ. ನೋಡಿ ಸರ್, ಜಾಮ್ ಮಾಡಿದ್ದೀವಿ ಜಾಸ್ತಿ ಮೇವು ಕೊಟ್ಟು. ಈಗ ರಿವರ್ಸ್ ಯಾವ ಥರ ತೊಗೋಬೇಕು ಅಂತ ಹೇಳಿದರೆ, ಬರೀ ಜಸ್ಟ್ ಸ್ವಿಚ್ ಐತೆ ಅಲ್ವಾ, ಈ ಕಡೆ ಮಾಡಿದ್ರೆ ಏನಾಗುತ್ತೆ, ಮೇವೆಲ್ಲ ಈಗ ನೋಡಿ ಜಾಮ್ ಆಗಿದೆ. ನಾವು ರಿವರ್ಸನ್ನು ತೆಗಿತಿದ್ದೀವಿ, ಬೆಲ್ಟನ್ನು ನಾವು ನೋಡ್ಬೋದು ಯಾವ ಥರ ರಿವರ್ಸ್ ಬರ್ತಾ ಇದೆ ಅಂತ. ರಿವರ್ಸ್ ಬರ್ತಾ ಇದೆ ಬೆಲ್ಟು, ಇದೇ ಥರ ನಿಮಗೆ ಫಾರ್ವರ್ಡ್ ಹೋಗ್ತಾ ಇದೆ. ಸರ್, ನಿಮಗೂ ಇದೇ ಥರ ಮಷಿನ್ ಬೇಕು ಅಂತ ಹೇಳಿದರೆ ಕೆಳಗೆ ನಂಬರನ್ನು ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ನೀವು ತಿಳಿಸ್ಕೋಬೋದು. ಆಮೇಲೆ ಪ್ರೈಸ್ ರಿಲೇಟೆಡು ನೋಡ್ಕೋಬೋದು, ಇಲ್ಲ ಸರ್ವಿಸ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಕೇಳ್ಕೊಬೋದು. ಪ್ರೈಸು ನಿಮಗೆ ನಾವು ಕೊಡ್ತಾ ಇರೋದು ಪ್ರತಿ ಕರ್ನಾಟಕದಲ್ಲಿ ಯಾರು ಕೊಡಲ್ಲ, ಆ ಪ್ರೈಸಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್. ನೋಡ್ಬೋದು ನೀವು ಎಷ್ಟು ಸ್ಟಾಕ್ ಐತೆ ನಮ್ಮ ಹತ್ರ, ಡೈಲಿ ಮಷಿನ್ಸ್ ಹೋಗ್ತಾ ಇರುತ್ತೆ ಸರ್. ನಿಮಗೂ ಇದೇ ಥರ ಮಷಿನ್ ಬೇಕು ಅಂತ ಹೇಳಿದರೆ ಜಸ್ಟು 2,000 ಅಡ್ವಾನ್ಸ್ ಮಾಡಿ ಬುಕ್ಕಿಂಗ್ ಮಾಡಿಕೊಂಡ್ರೆ ಫ್ರೀ ಡೆಲಿವರಿ ನಾವು ಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ನಿಮ್ಮ ತಾಲೂಕುವರೆಗೂ ನಾವು ಕಳಿಸ್ಕೊಡ್ತೀವಿ ಸರ್. ಫಸ್ಟು ನಾವು ಏನು ಮಾಡ್ತಾಯಿದ್ರಿ, ಬಾಕ್ಸ್ ಪೀಸೇ ರೈತರಿಗೆ ಕಳಿಸ್ಕೊಡ್ತಾ ಇದ್ದಿದ್ರಿ. ಅಲ್ಲಿ ಏನು ಪ್ರಾಬ್ಲಮ್ ಆಗೋದು ಅಂತ ಹೇಳಿದರೆ, ನಾವು ವೀಡಿಯೋ ಕಾಲಲ್ಲಿ ಹೇಳ್ಕೊಡೋದು, ಅವರಿಗೆ ಫಿಟ್ಟಿಂಗ್ ಮಾಡೋದು ಕಷ್ಟ ಆಗೋದು, ಅವೆಲ್ಲ ಸುಮಾರು ಪ್ರಾಬ್ಲಮ್ ಬರ್ತಾಯಿತ್ತು. ಅದಕ್ಕೆ ಏನು ಮಾಡಿದ್ದೀವಿ, ನಾವು ಈ ಥರ ಫಿಟ್ಟಿಂಗ್ ಮಾಡಿ, ನಾವು ಎಲ್ಲ ಫಿಟ್ಟಿಂಗ್ ಮಾಡಿ ಇಲ್ಲಿಂದಾನೇ ಎಲ್ಲ ಚೆಕ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಇದು ಲೋಕಲ್ ಟ್ರಾನ್ಸ್ಪೋರ್ಟ್ಗೆ ಆಗ್ತಾ ಇರೋದು. ಲೋಕಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದರೆ ನಾವೇ ಗಾಡಿ ಹಾಕಿ ಕಳಿಸ್ಕೊಡ್ತಾ ಇದ್ದೀವಿ. ಇದು ಕುಣಿಗಲ್ಗೆ ಹೋಗ್ತಾ ಇದೆ. VRLಗೆ ಅಂತ ಹೇಳಿದರೆ ಬೇರೆ ಪ್ಯಾಕಿಂಗ್ ಇರುತ್ತೆ. ಇದು ಡಬಲ್ ಲೇಯರ್ ಪ್ಯಾಕಿಂಗ್ ಮಾಡಿದ್ದೀವಿ. ನೋಡ್ಬೋದು ನೀವು ಯಾವ ಥರ ಥಿಕ್ನೆಸ್ ಪ್ಯಾಕಿಂಗ್ ಮಾಡಿದ್ದೀವಿ. ಫಸ್ಟು ಬಬಲ್ ಕವರನ್ನು ಪ್ಯಾಕ್ ಮಾಡಿದ್ದೀವಿ, ಆಮೇಲೆ ಫ್ಲಿಮ್ ರೋಲಿಂದ ನಾವು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವಿ. VRLಗೆ ಬೇಕು ಅಂತ ಹೇಳಿದರೆ ಹೆಂಗೆ ಪ್ಯಾಕಿಂಗ್ ಮಾಡ್ತೀವಿ ಅಂತ ಹೇಳಿದರೆ, ರಟ್ಟು ಇರುತ್ತೆ ಅಲ್ವಾ, ರಟ್ಟು ಫಸ್ಟು ಪ್ಯಾಕ್ ಮಾಡ್ತೀವಿ. ರಟ್ಟು ಫಸ್ಟು ಪ್ಯಾಕ್ ಮಾಡಿ ಆಮೇಲೆ ಇದು ಬಬಲ್ ಕವರನ್ನು ಪ್ಯಾಕ್ ಮಾಡ್ತೀವಿ, ಆಮೇಲೆ ಇದು ಫ್ಲಿಮ್ ರೋಲ್ನ ಪ್ಯಾಕ್ ಮಾಡ್ತೀವಿ ಸರ್. 3 ಲೇಯರ್ ಪ್ಯಾಕಿಂಗ್ ಆಗಿಬಿಡುತ್ತೆ. ನೀವು 200 ಅಲ್ಲ, 300 ಇಲ್ಲ, 500, 1000 ಕಿಲೋಮೀಟರ್ ಆದ್ರೂ ಒಂದು ಸ್ಕ್ರ್ಯಾಚ್ ಕೂಡ ಬೀಳಲ್ಲ ಸರ್ ನಿಮಗೆ. ಆ ಥರ ನಾವು ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತೀವಿ ಸರ್. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಕೃಷಿ ಚಟುವಟಿಕೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಅಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.